ಮತ್ತಷ್ಟು ತೀವ್ರಗೊಂಡ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ. ಇಸ್ರೇಲ್ ಮೇಲೆ ಮತ್ತೆ ಮಿಸೈಲ್ ದಾಳಿ ನಡೆಸಿದ ಇರಾನ್. ಮಿಸೈಲ್ ದಾಳಿಯಿಂದ ಇಸ್ರೇಲ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ದಾಳಿಯಿಂದ ರಸ್ತೆಯಲ್ಲೇ ಹೊತ್ತಿ ಉರಿತಾ ಇರುವಂತಹ ವಾಹನಗಳು, ಮಿಸೈಲ್ ದಾಳಿಯಿಂದ ಜನ ವಸತಿ ಕಟ್ಟಡಗಳಿಗೂ ಕೂಡ ಹಾನಿಯಾಗ್ತಾ ಇದೆ. ಇಸ್ರೇಲ್ನ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಸೈರನ್ನ ಸದ್ದು ಹೆಚ್ಚಾಗ್ತಾ ಇದೆ. ಇಸ್ರೇಲ್ನಲ್ಲಿ ಜನರು ಸುರಕ್ಷಿತವಾಗಿರುವುದಕ್ಕೆ ಸೂಚಿಸಿ ಸೈರನ್ನ ಸದ್ದು ಮೊಳಗಿರೋದು. ಸೈರನ್ ಆಗ್ತಾ ಇದ್ದ ಹಾಗೇನೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಸಹಜವಾಗಿಯೇ ಅಲ್ಲಿನವರು. ಯಾಕಂದ್ರೆ ಇರಾನ್ನಿಂದ ಸಾಕಷ್ಟು ರೀತಿಯಾದಂತಹ ಅಟ್ಯಾಕ್ಸ್ಗಳಾಗ್ತಾ ಇದೆ. ಅದಕ್ಕೆ ಇಸ್ರೇಲ್ ಕೂಡ ತಕ್ಕ ಉತ್ತರವನ್ನ ಕೊಡ್ಲಾಗ್ತಾ ಇದೆ. ಇರಾನ್ನಿಂದ ಇದೆ ಮೊದಲ ಬಾರಿಗೆ ಸೆಜ್ಜಿಲ್ ಅನ್ನುವಂತಹ ಅಟ್ಯಾಕ್ಸ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಎಷ್ಟೇ ಸಂಧಾನ ಮಾಡುವಂತ ಅಥವಾ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಕೂಡ ಎರಡೂ ದೇಶಗಳು ಅದನ್ನ ತಲೆಗೆ ಹಾಕೊಳ್ತಾ ಇಲ್ಲ, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು. ಹಾಗಾಗಿ ಕಂಡಲ್ಲಿ ಮಿಸೈಲ್ಗಳ ಅಟ್ಯಾಕ್ಗಳನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜನವಸತಿ ಕೇಂದ್ರಗಳು, ಎಲ್ಲೆಲ್ಲಿ ಜನರು ಹೆಚ್ಚಾಗಿ ವಾಸಿಸ್ತಾರೋ, ಅದು ಹಾಸ್ಪಿಟಲ್ಗಳಾಗಿರ್ಬೋದು ಅಥವಾ ಮಾಲ್ಗಳಾಗಿರ್ಬೋದು, ಯಾವುದೇ ಆಗಿರಲಿ. ನೋಡಿ, ನೀವು ಅಲ್ಲಿನ ರಸ್ತೆಗಳನ್ನು ಗಮನಿಸ್ತಾ ಇದ್ದೀರಾ, ವಾಹನಗಳು ಧಗ ಅಂತ ಹೊತ್ತಿ ಉರಿತಾ ಇದೆ. ಅಲ್ಲಿನ ಪರಿಸ್ಥಿತಿಯ ಹಾಗಿದೆ. ಬೀದಿಯಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ನಿರಂತರವಾದಂಥ ಅಟ್ಯಾಕ್ಸ್ಗಳು ಆಗ್ತಾ ಇದೆ. ಹಾಗಾಗಿ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಿಸೈಲ್ಗಳ ಅಟ್ಯಾಕ್ಗಳು ಕೂಡ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಇಲ್ಲಿ ಸೈರನ್ ಮೊಳಗ್ತಾನೆ ಇದೆ. ಸೈರನ್ ಮೊಳಗ್ತಾ ಇದ್ದ ಹಾಗೇನೆ ಎಲ್ಲರೂ ಬಂಕರ್ ಒಳಗೆ ಹೋಗಿ ಸೇರ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿನ ಪ್ರಜೆಗಳಿದ್ದಾರೆ. ಈಗ ಆಲ್ರೆಡಿ ಕೆಲವರು ತಮ್ಮವರನ್ನ ಕಳ್ಕೊಂಡಿದ್ದಾರೆ, ಕೆಲವರು ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಿಲ್ಡಿಂಗ್ಗಳ ಅಡಿಯಲ್ಲಿ ಇನ್ನು ಕೆಲವರು ಸಿಲುಕಿರುವಂತ ಶಂಕೆ. ಕಾರ್ಯಾಚರಣೆ ನಡೀತಾ ಇದ್ರೂ ಬೇರೆ ಅಟ್ಯಾಕ್ಸ್ಗಳಾಗ್ತಾ ಇರೋದ್ರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದೆ. ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಹಾಸ್ಪಿಟಲ್ಸ್ಗಳಾಗಿರ್ಬಹುದು, ಏರ್ಪೋರ್ಟ್ಸ್ಗಳಾಗಿರ್ಬೋದು, ಅಣುಸ್ಥಾವರಿಗಳಾಗಿರ್ಬೋದು, ಇವುಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ಸ್ಗಳನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಬೆಂಕಿ ಧಗನೆ ಹೊತ್ತು ಉರಿತಾ ಇದೆ. Ya,